ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಗೈಸ್, ನಾಳೆ ನಮ್ಮ RCB ವರ್ಸಸ್ ನಮ್ಮ ಬದ್ಧ ವೈರಿ ಚೆನ್ನೈ ಮೇಲೆ ಮ್ಯಾಚ್ ಇದೆ. ಆ್ಯಂಡ್ ಇವತ್ತಿನ ವೀಡಿಯೋ ಏನಾಗಿರುತ್ತೆ ಅಂತಂದರೆ ಲೈಕ್ RCB ಪ್ಲೇಯಿಂಗ್ 11 ಏನಾಗಿರುತ್ತೆ ಫುಲ್ ಡೀಟೇಲ್ಸ್ ಕೊಡ್ತೀವಿ. ಆ್ಯಂಡ್ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೋಬೋದು. ಸೊ ಗೈಸ್, ಮೊದಲನೇ ಮ್ಯಾಚು ಚಿಪಾಕಲ್ಲಿ ನಡೀತಾ ಇದೆ, ನಿಮ್ಗೆ ಗೊತ್ತೇ ಇದೆ. ಸೊ ಇದೊಂಥರ ಬಿಗ್ ಕ್ಲಾಶ್ ಅಂತಾನೆ ಹೇಳ್ಬೋದು. ಅದು ಹೋಗಿ ಮೊದಲನೇ ಮ್ಯಾಚೇ ಬಿಗ್ ಡ್ರಾಮಾ. RCB ವರ್ಸಸ್ ಚೆನ್ನೈ ಇಕ್ಬಿಟ್ಟಿದ್ದಾರೆ ನಮ್ಮ IPL ಅವರು. ಸೊ ಆ್ಯಕ್ಚುಲಿ ನಿಮ್ಗೆ ಗೊತ್ತೇ ಇದೆ. ಸೊ ಚೆನ್ನೈ ಕಂಡೀಷನ್ ಆ್ಯಕ್ಚುಲಿ ಬಂದ್ಬಿಟ್ಟು ಸ್ಪಿನ್ನರ್ ಫ್ರೆಂಡ್ಲಿ ಆ್ಯಂಡ್ ಹೈ ಸ್ಕೋರಿಂಗ್ ಅಂತೂ ನಾವು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಳಕ್ಕಾಗಲ್ಲ. ಹೊಡೆದಂಗೆ ಅಷ್ಟೇ 150 160 ಬಂದರೆ ಅದೇ ಹೈಯೆಸ್ಟ್ ಅನ್ಕೊಬಿಡಿ ಅಲ್ಲಿ. ಸೊ ಅಲ್ಲಿ ಡ್ಯೂ ಏನು ಅಷ್ಟೊಂದು ಪ್ರಮಾಣದಲ್ಲಿ ಬೀಳಲ್ಲ. ಸೊ ಯಾರೇ ಆದ್ರೂ ಅಷ್ಟೇ ಟಾಸ್ ಗೆದ್ರು ಬ್ಯಾಟಿಂಗ್ ಫಸ್ಟ್ ತೊಗೊಂಡ್ರೆ ಇನ್ನೂ ಜಾಸ್ತಿ ಹೆಲ್ಪ್ ಆಗುತ್ತೆ. ಸೊ ಹೋಪ್ಫುಲಿ ನಾವು ಟಾಸ್ ಗೆದ್ದು ಫಸ್ಟ್ ಬ್ಯಾಟಿಂಗ್ ತೊಗೊಂಡು ಆದಷ್ಟು 160 170 ಸ್ಕೋರ್ ಅಂತಂದ್ರೆ ಆರಾಮ್ಸೆ ಡಿಫೆಂಡ್ ಮಾಡ್ಕೊಬೋದು. ಆ್ಯಂಡ್ ಚೆನ್ನೈ ಅವರು ಕೂಡ ನಿಮ್ಗೆ ಗೊತ್ತೇ ಇದೆ. ಸೊ ಅವ್ರು ಅಷ್ಟು ವರ್ಷದಿಂದ ಚಿಪಾಕಲ್ಲಿ ಆಡಿ ನಾವಂತೂ ಇದುವರೆಗೂ ಗೆದ್ದೇ ಇಲ್ಲ. ನಿಮ್ಗೆ ಗೊತ್ತೇ ಇದೆ ಆ್ಯಕ್ಚುಲಿ ನಾವು ಚಿಪಾಕಲ್ಲಿ. ಸೊ ಮೊದಲನೇದಾಗಿ ನಾವು ಧೋನಿ ಅವ್ರನ್ನ ಬೇಗ ಎಷ್ಟು ಕಮ್ಮಿ ಮಾಸ್ಟರ್ ಮೈಂಡ್ ಥರ ಮಾಡಿ ಮೊದಲನೇ ಮ್ಯಾಚಲ್ಲಿ ಅವರು ಸ್ವಲ್ಪ ಪ್ರೆಷರ್ ಇರಲ್ಲ, ನಾರ್ಮಲ್ ಆಗಿ ಆಡ್ತಿರ್ತಾರೆ. ಆ್ಯಕ್ಚುಲಿ ಚಿಪಾಕಲ್ಲಿ ಒಂದು ಮ್ಯಾಚು ಗೆದ್ದಿಲ್ಲ ಇದುವರೆಗೂ ನಾವು. ಸೊ ನಾಳೆ ಇತಿಹಾಸ ಬರೆಯೋಣ, RCBಗೆ ಸಪೋರ್ಟ್ ಮಾಡಿ ಗೆಲ್ಸೋಣ. ಎಸ್. ಸೊ ಗೈಸ್, ಇನ್ನೊಂದೇನಪ್ಪ ಅಂತಂದ್ರೆ ತುಂಬಾ ಜನ ಕೇಳ್ತಾ ಇರ್ತಾರೆ ವಿಲ್ ಜಾಕ್ಸನ್ ಆಡಿಸ್ಬೇಕು ಅಂತ. ಎಸ್, ಆಕ್ಚುಲಿ ವಿಲ್ ಜಾಕ್ಸನ್ ಅವರೇ ಮೇನ್ ಪ್ಲೇಯರ್ ಆಗ್ತಾರೆ ನಾಳೆ ಹೇಳ್ಬೇಕು ಅಂತಂದ್ರೆ. ಬಿಕಾಸ್ ಯಾಕಪ್ಪ ಅಂತಂದ್ರೆ ಅವರು ಒಂದು ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಕೂಡ ಕೊಡ್ತಾರೆ. 2 ಓವರ್ ಸ್ಪಿನ್ ಹಾಕೋ ಕ್ಷಮತೆ ಕೂಡ ಇದೆ ಅವ್ರಿಗೆ. ನೀವು ತುಂಬಾ ಲೀಗ್ಸ್ಗಳಲ್ಲಿ ನಾನು ನೋಡಿದ್ದೀನಿ. ಆಕ್ಚುಲಿ ಮ್ಯಾಚಸ್ಗಳಲ್ಲಿ ಏನಪ್ಪ ಅಂತಂದ್ರೆ ಅವರು 2-3 ಓವರ್ ಹಾಕಿ ವಿಕೆಟ್ ತಗೊಂಡಿರೋದು ಕೂಡ ನಾನು ನೋಡಿದ್ದೀನಿ ಪವರ್ ಪ್ಲೇಗಳಲ್ಲಿ. ಸೊ ಮೇ ಬಿ ನನ್ನ ಪ್ರಕಾರ ಬೆಸ್ಟ್ ಆಪ್ಷನ್ನು ಈ ಸತಿ ಪ್ಲೇಯಿಂಗ್ 11 RCBಗೆ ವಿಲ್ ಜಾಕ್ಸನ್ನು, ಫಾಫ್ ಡು ಪ್ಲೇಸಸ್, ನಮ್ಮ ಕಿಂಗ್ ಕೊಹ್ಲಿ ಆ್ಯಂಡ್ 4ನೇ ಸ್ಥಾನಕ್ಕೆ ರಜತ್ ಪಟಿದಾರ್ ಬರಬೇಕಾಗುತ್ತೆ. ಆ್ಯಂಡ್ ಅದಾದಮೇಲೆ ನಿಮ್ಗೆ ಗೊತ್ತೇ ಇದೆ ಕ್ಯಾಮ್ರನ್ ಗ್ರೀನ್ ಇರ್ತಾರೆ, ಮ್ಯಾಕ್ಸ್ವೆಲ್ ಅವ್ರು ಇರ್ತಾರೆ, ದಿನೇಶ್ ಕಾರ್ತಿಕ್ ಅವ್ರು ಇರ್ತಾರೆ. ಸೊ ಅದ್ರ ಜೊತೆಗೆ 4 ಜನ ಯಾರಪ್ಪ ಫಾಸ್ಟ್ ಬೌಲಿಂಗು ಇಲ್ಲ ಸ್ಪಿನ್ ಬೌಲಿಂಗ್ ತರಬೇಕು ಅಂತಂದರೆ ಸೊ ನಮ್ಮ ಕಡೆ ಮೇ ಬಿ ಕರಣ್ ಶರ್ಮಾ ಅವ್ರನ್ನ ತೊಗೊಂಡ್ಬರ್ಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಕರಣ್ ಶರ್ಮಾ ಅವರು ಮೈನ್ ಸ್ಪಿನ್ನರ್ ಆಗಿರೋದ್ರಿಂದ ಅವರೇ ಫಸ್ಟ್ ಇಳ್ಕೊಳ್ಳಿ. ಅದ್ರ ಜೊತೆ ಸಿರಾಜು ನಮ್ಮ ಮಿಯಾನ್ ಇದ್ದೇ ಇರ್ತಾರೆ. ಸೊ ಅವ್ರ ಜೊತೆಗೆ ಮಯಾಂಕ್ ಡಗಾರ್ ಅವ್ರನ್ನು ಕೂಡ ಕರ್ಕೊಂಡ್ಬರ್ಬೇಕಾಗುತ್ತೆ. ಮಯಾಂಕ್ ಡಗಾರು ಆ್ಯಂಡ್ ಮೇಯ್ನ್ ಎಸ್ ದಯಾಲ್. ಸೊ ಮಯಾಂಕ್ ಡಗಾರ್ ಸ್ಪಿನ್ನರ್ ಗೊತ್ತೇ ಇದೆ, ಅವರು ಕೂಡ ಆಲ್ರೌಂಡರು. ನಮಗೆ ಏನಂತಪ್ಪ ಅಂದರೆ ಈ ಸತಿ RCBಗೆ ಸ್ವಲ್ಪ ಆಲ್ರೌಂಡರ್ ಬಲ ಜಾಸ್ತಿ ಆಗಿದೆ. ನಿಮ್ಗೆ ಗೊತ್ತಿರೋ ಹಾಗೆ ವಿಲ್ ಜಾಕ್ಸನ್ 2 ಓವರ್ ಮಾಡಿದ್ರೆ ಕ್ಯಾಮ್ರಾನ್ ಗ್ರೀನ್ ಒಂದು 3 ಓವರ್ ಮಾಡ್ತಾರೆ. ಸೊ ಅವರು ಆಲ್ರೌಂಡರ್, ಬ್ಯಾಟಿಂಗ್ ಆಲ್ರೌಂಡರ್, ಬೌಲಿಂಗ್ ಆಲ್ರೌಂಡರ್ ಯಾವ್ದಾರ ಕರಿಬೋದು. ಬಟ್ ಬ್ಯಾಟಿಂಗ್ ತುಂಬ ಸ್ಟ್ರಾಂಗ್ ಇದೆ. ಬಟ್ ಬೌಲಿಂಗ್ 3 ಓವರ್ ಹಾಕ್ತಾರೆ. ನೆನ್ನೆ ನಮ್ಮ RCB ಅವರು ಗ್ರೀನ್ ಜೆರ್ಸಿನ ರಿವೀಲ್ ಮಾಡಿದ್ದಾರೆ. ಸೊ ಒನ್ ಡೇಗೆ ಅದು ಹಾಕೋತಾರೆ, ಅದು ಯಾವ್ದಿನ ಅಂತ ನೋಡಬೇಕು. ಮೇ ಬಿ ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇಗೆ ಹಾಕೊಬೋದು ಅಂತ ಅನ್ಕೊಂತೀವಿ. ಸೊ ಲೆಟ್ಸ್ ಸೀ ದಟ್ ಏನಾಗುತ್ತೆ ಅಂತ. ಚೇಂಜಸ್ ಏನಂತಂದ್ರೆ ರೆಡ್ ಇರೋ ಜಾಗದಲ್ಲಿ ಲೈಕ್ ಗ್ರೀನ್ ಬಂದಿದೆ ಅಷ್ಟೇ. ಟಾಪ್ ಸೈಡಲ್ಲಿ ಏನು ಮಾಮೂಲಿ ಡಾರ್ಕ್ ಬ್ಲೂ ಇತ್ತಲ್ಲ ಅದು ಹಂಗೆ ಇದೆ. ಸೊ ಗೈಸ್, ಬ್ಯಾಕ್ ಟು ಪ್ಲೇಯಿಂಗ್ 11. ಸೊ ಮಯಾಂಕ್ ಡಗಾರ್ಗೆ ಇನ್ ಕೇಸ್ ಮಯಾಂಕ್ ಡಗಾರ್ನ ಇಂಪ್ಯಾಕ್ಟ್ ಪ್ಲೇಯರ್ ಕರ್ಕೊಂಡ್ಬರ್ತೀನಿ ಅಂದ್ರೂ ಓಕೆನೆ. ಸೊ ಪ್ಲೇಯಿಂಗ್ 11 ಇಬ್ರು ಫಾಸ್ಟ್ ಬೌಲರ್ ಯಾರಪ್ಪ ಇರ್ಬೋದು ಅಂದರೆ ಮಯಾನು ಹಾಗೂ ಎಸ್ ದಯಾಲ್ ಇನ್ ಕೇಸ್ ಫಿಟ್ ಇಲ್ಲ ಅಂತಂದರೆ ವೈಶಾಖ್ ಅವ್ರನ್ನ ಕರ್ಕೊಂಡ್ಬರ್ಬೋದು. ಬಟ್ ನನ್ನ ಪ್ರಕಾರ ವೈಶಾಖ್ ಅವ್ರನ್ನ ಬ್ಯಾಂಗ್ಳೂರ್ ಪಿಚಸ್ಗೆ ಉಳಿಸ್ಕೊಳ್ಳೋದು ತುಂಬ ಒಳ್ಳೇದಾಗುತ್ತೆ. ಎಸ್ ದಯಾಲ್ಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋದ್ರೆ ನಿಮ್ಗೆ ಗೊತ್ತೇ ಇದೆ, ರಿಂಕು ಸಿಂಗಿಂದ ಹೊಡ್ಸ್ಕೊಂಡು ಪಾಪ ರಿಟರ್ನ್ ಕಮ್ ಬ್ಯಾಕ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಗುಜರಾತ್ ಅವರು ಈ ಸತಿ ಕೂಡ ಅವ್ರನ್ನ ಲೈಕ್ ರಿಟರ್ನ್ ತೊಗೊಳಕ್ಕೆ ಹೋದ್ರು, ಬಟ್ ಕಾಸ್ಟ್ ಜಾಸ್ತಿ ಆಯಿತು ಅಂತ ನಮ್ಮ ಕಡೆ ಬಂದರು. ನಾವು 5 ಕೋಟಿ ಕೊಟ್ಟು ತೊಗೊಂಡಿದ್ದೀವಿ. ಆ್ಯಂಡ್ ತುಂಬ ಜನ ಹೇಳ್ತಾ ಇದ್ರು ಇವ್ರ ಕೈಯಲ್ಲಿ ಇವ್ರನ್ನ ಯಾಕೆ ತೊಗೊಂಡ್ರೆ RCB ಅವ್ರು ಇಂಥವ್ರೆ ತೊಗೊತಾರೆ ಅಂತ. ಬಟ್ ಎನಿವೆ ಅವ್ರಿಗೆ ಆನ್ಸರ್ ಮಾಡೋಕ್ಕೆ ಎಸ್ ದಯಾಲ್ ಅವ್ರು ರೆಡಿ ಆಗಿರ್ತಾರೆ ಅಂತ ಅನ್ಕೊಂಡಿದ್ವಿ. ಸೊ ಎಸ್ ದಯಾಲು, ಸಿರಾಜು ಆ್ಯಂಡ್ ಇಬ್ರು ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ನ ನೋಡ್ಕೊಬೇಕಾಗುತ್ತೆ. ಸೊ ಸಿರಾಜ್ ಅವರು ಚಮತ್ಕಾರ ಮಾಡಬೇಕು ನಾಳೆ, ಇಲ್ಲ ಅಂತಂದ್ರೆ ವಿಕೆಟ್ ತಗೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಏನಪ್ಪ ಅಂದ್ರೆ ಸ್ಪಿನ್ನಿಂಗ್ ನಮ್ದು ಅಷ್ಟು ಡಿಪಾರ್ಟ್ಮೆಂಟ್ ಸ್ಟ್ರಾಂಗ್ ಇಲ್ಲ. ಬಟ್ ಎನಿವೇಸ್ ಕರಣ್ ಶರ್ಮಾ ಅವ್ರ ಮೇಲೆ ಹೋಪ್ ಇಟ್ಕೊಳ್ಳೋಣ. ಆ್ಯಂಡ್ ವಿಲ್ ಜಾಕ್ಸನ್, ಮ್ಯಾಕ್ಸ್ವೆಲ್ ಅವರು ಕೂಡ ಸ್ಪಿನ್ ಮಾಡ್ತಾರೆ, ನಿಮ್ಗೆ ಗೊತ್ತೇ ಇದೆ. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದ್ರೆ ಸೊ ಬ್ಯಾಕ್ ಟು ಚೆನ್ನೈ ಅವ್ರಿಗೆ. ಸೊ ಚೆನ್ನೈಯಲ್ಲಿ ಡೆವನ್ ಕಾನ್ವೆ ಅವರು ಗಾಯ ಆಗಿರೋ ರೀಸನ್ನಿಂದ ಅವೈಲೇಬಲ್ ಇರಲ್ಲ. ಒಳ್ಳೆ ಖುಷಿ, ನಮಗೊಂಥರ ಖುಷಿ ವಿಚಾರನೆ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ. ಬಟ್ ಎನಿವೇಸ್ ಅವ್ರು ಫಾರ್ಮಲ್ಲಿ ಇಲ್ಲ ಈಗ ಪ್ರೆಸೆಂಟಲ್ಲಿ. ಅದು ಎಲ್ಲೋ ಒಂದು ಕಡೆ ಡಿಸ್ಅಡ್ವಾಂಟೇಜ್ ಆಗ್ಬೋದು ಅಂತ ಅನ್ಕೊಂತೀನಿ. ಯಾಕಪ್ಪ ಅಂತಂದರೆ ಸೊ ಮೇ ಬಿ ಫಾರ್ಮಲ್ಲಿ ಇಲ್ಲ, ಪ್ಲೇಯಿಂಗ್ 11 ಆಡಿದ್ರೆ ಒಂದು 5 ರನ್ 10 ರನ್ ಹೊಡ್ಬಿಟ್ಟು ಔಟ್ ಆಗಿರೋರೇನೋ. ಸೊ ಈಗ ಅದೇ ಜಾಗಕ್ಕೆ ಸಚಿನ್ ರವೀಂದ್ರ ಅವ್ರನ್ನ ಕರ್ಕೊಂಡ್ಬರ್ತಾ ಇದ್ದಾರೆ, ನಿಮ್ಗೆ ಗೊತ್ತೇ ಇದೆ. ಸೊ ಆ್ಯಕ್ಚುಲಿ CSKಲಿ ಇರುವಂಥವ್ರೆಲ್ಲ ಲೆಜೆಂಡ್ರಿ ಪ್ಲೇಯರ್ಗಳೇನೆ. ಸೊ ಹೆಚ್ಚು ಕಮ್ಮಿ ನ್ಯೂಜಿಲೆಂಡ್ ಟೀಮ್ ಅಂತಲೇ ಕರಿಬೋದು ನಾವು ಅವ್ರನ್ನ. ಸೊ ನ್ಯೂಜಿಲೆಂಡಲ್ಲಿ ಡೆರೆಲ್ ಮಿಚೆಲ್ ಅವ್ರನ್ನ ತೊಗೊಂಡಿದ್ದಾರೆ. ಅವರು ನಂಬರ್ 3 ಇಲ್ಲ ನಂಬರ್ 4ಗೆ ಆಡ್ತಾರೆ. ಸೊ ಈಗ ಓಪನಿಂಗ್ ಸ್ಲಾಟು ಋತುರಾಜ್ ಗಾಯಕ್ವಾಡ್ ಹಾಗೂ ಸಚಿನ್ ರವೀಂದ್ರ ಅವರು ತುಂಬ್ತಾರೆ ಅಂತ ಅನ್ಕೊಳ್ಳೋಣ. ಸೊ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಅವ್ರದ್ದು ಒಂಥರ ಸ್ಟ್ರಾಂಗ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಓಪನಿಂಗ್ನ ಬೇಗ ತೊಗೊಂಡ್ರೆ ಸಚಿನ್ ರವೀಂದ್ರ ಹಾಗೂ ಇಲ್ಲ ಋತುರಾಜ್ ಗಾಯಕ್ವಾಡ್ನ ಇಬ್ರು ತೊಗೊಂಡ್ವಿ ಅಂತಂದರೆ ಒಂದು ಸ್ವಲ್ಪ ಸೆಟ್ ಆಗೋಕ್ಕೆ ಅವ್ರಿಗೂ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಅವಾಗ ಡೆರೆನ್ ಮಿಶೆಲ್ ಅವರು ಹಾಗೂ ಶಿವಮ್ ಡುಬೆ ಅವರು ಕೂಡ ಬರ್ತಾರೆ. ಶಿವಮ್ ಡುಬೆ ಅವರು ಅಂತೂ ಅದೇನೋ ಗೊತ್ತಿಲ್ಲ, RCBಯಲ್ಲಿ ಯಾರು ಬಿಟ್ಟೋಯ್ತಾರೋ ಅವರೆಲ್ಲ ನಮ್ಮ ಮೇಲೆ ಸ್ಫೋಟಕವಾಗಿ ಬ್ಯಾಟಿಂಗ್ ಆಡ್ತಾರೆ.
ಸೊ ಅವ್ರನ್ನೂ ಕೂಡ ಕಟ್ ಹಾಕೊಬೇಕಾಗುತ್ತೆ. ಸೊ ಇನ್ ಕೇಸ್ ಏನಾದರೂ ಅವ್ರೇನಾದರೂ ಫಸ್ಟ್ ಬ್ಯಾಟಿಂಗ್ ತೊಗೊಂಡು 160 170 ಅಬೌವ್ ಟಾರ್ಗೆಟ್ ಕೊಟ್ಬಿಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ RCB ಅವ್ರಿಗೆ. ಬಟ್ ದೇವರಲ್ಲಿ ಬೇಡ್ಕೊಳ್ಳೋಣ ಫಸ್ಟ್ ಮ್ಯಾಚು ನಮ್ಮ ದೇವ್ರಿಗೆ ಬೇಡ ನಮಗೆ ಇರಲಿ ಅಂತ. ಆ್ಯಂಡ್ ಗೈಸ್, ನಾಳೆ ಗೆಲ್ತೀವ ಗೆಲ್ಲಲ್ವ ಅನ್ನೋದು ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಆ್ಯಂಡ್ ನಮ್ಮ ಪ್ರಕಾರ RCB ಗೆದ್ದೇ ಗೆಲ್ಲುತ್ತೆ. ನಿಮ್ಮ ಪ್ರಕಾರ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ಥರ ಕಂಟೆಂಟ್ಗಳನ್ನ ನಿಮಗೆ ಕೊಡ್ತಾ ಇರ್ತೀವಿ. ಇನ್ನೂ ಯಾರಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.